ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರ ಸರ್. ನಮಸ್ಕಾರ. ಸಾರಿ, ಸ್ವಲ್ಪ ಬರೋದು ತಡ ಆಯ್ತು. ಪರವಾಗಿಲ್ಲ ಸರ್, ಇಟ್ಸ್ ಓಕೆ ಸರ್. ಈ ಜಾಗದ್ದು ಸರ್ವೆ ಆಗಿದೆ, ಹಾಗೇನೆ ಇರೋ ಜಾಗನ ಉಪಯೋಗಿಸ್ಕೊಂಡು ಒಂದು ಎಸ್ಟಿಮೇಟ್ ಹಾಕಿ ಒಂದು ಪ್ಲಾನ್ ಮಾಡಿದ್ದೀನಿ ಸರ್. ಒಂದ್ ನಿಮಿಷ ಸರ್, ತಂದೆ. ಸರ್ ನೋಡಿ ಸರ್, ನೀವು ಹೇಳೋ ತಕ್ಕ ಒಂದು ಪ್ಲಾನಿಂಗ್ ಮಾಡಿದ್ದೀನಿ. ಸುಬ್ಬು, ಜಾಗ ತುಂಬ ಚೆನ್ನಾಗಿದೆ. ಇದೇ ಜಾಗ ಫೈನಲೈಸ್ ಮಾಡೋಣ. ಹ್ಞೂ ಯಜಮಾನ್ರೆ, ಜಾಗ ತುಂಬ ಚೆನ್ನಾಗಿದೆ. ಆದರೆ ಗಾಳಿ ಬೆಳಕು ಯಾವ ಕಡೆಯಿಂದ ಬರುತ್ತೆ ಕರೆಕ್ಟಾಗಿ ನೋಡ್ಕೋಬೇಕು. ಆಮೇಲೆ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಅಂತೂ ತುಂಬ ದೊಡ್ಡದಾಗಿರ್ಬೇಕು. ಓಕೆ ಸರ್. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹಾಲ್ ಇದೆಯಲ್ಲ, ಅದಂತೂ ದೊಡ್ಡದಾಗಿ ಮಾಡ್ಬಿಡಿ. ಈ ಬೇರೆ ಸ್ಕೂಲ್ಗಳಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ನಡೆದಾಗ ಅರ್ಧ ಗಂಟೆ ಟೈಮ್ ಆಯಿತು ಅಂತ ಅಪ್ಪ ಅಮ್ಮನ ಕಳಿಸ್ಬಿಡ್ತಾರೆ. ನಾವು ಹಂಗೆ ಮಾಡಬಾರ್ದು ಯಜಮಾನ್ರೆ. ಮಕ್ಕಳು ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಮಡ್ಲಲ್ಲಿ ಮಲ್ಕೊಂಡು ಅವ್ರ ಜೊತೆ ಊಟ ಮಾಡಿ ಆಮೇಲೆ ಅವ್ರನ್ನ ಕಳ್ಸಿಕೊಡೋ ಥರ ಇರ್ಬೇಕು ಯಜಮಾನ್ರೆ. ನಿನ್ನ ಮಾತು ಕೇಳ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ಕಣ. ನಿನ್ನ ಬಗ್ಗೆ ಹೆಮ್ಮೆನೂ ಆಗುತ್ತೆ. ಒಟ್ಟಿನಲ್ಲಿ ಸಿಲೆಬಸ್ ಕಲಿಸೋ ಬರೀ ಕಟ್ಟಡ ಆಗಬಾರ್ದು ಶಾಲೆ ಅಂತ ನಿನ್ನ ಅನಿಸಿಕೆ. ಒಟ್ಟಿನಲ್ಲಿ ಮಕ್ಕಳುಗಳಿಗೆ ಭಾವನೆಗಳನ್ನ ಕಲಿಸೋ, ಸಂಸ್ಕಾರಗಳನ್ನ ಕಲಿಸೋ ಸ್ವರ್ಗದಂಥ ವಾತಾವರಣ ಇರಬೇಕು ಅಂತ ಇದೆಯಾ? ಸರ್, ನಾನು ಇದುವರೆಗೂ ಎಷ್ಟೋ ಶಾಲೆಗಳಿಗೆ ಪ್ಲಾನಿಂಗ್ ಮಾಡಿದ್ದೀನಿ ಸರ್. ಆದರೆ ಈ ರೀತಿ ಯೋಚನೆ ಮಾಡಿ ರಿಕ್ವೈರ್ಮೆಂಟ್ ಮಾಡ್ತಿರೋದಿದೆ ಮೊದಲು ಸರ್. ಖಂಡಿತ ಸರ್, ನೀವು ಹೇಳಿರೋ ಚೇಂಜಸ್ ಎಲ್ಲ ಮಾಡಿ ನಾನು ನೆಕ್ಸ್ಟು ಬೇರೆ ಡ್ರಾಯಿಂಗ್ ರೆಡಿ ಮಾಡಿ ತರ್ತೀನಿ. ನೀವು ಓಕೆ ಅಂದಮೇಲೆ ಕೆಲಸ ಶುರು ಮಾಡ್ಬೋದು. ಸರಿ, ಒಳ್ಳೇದು. CM ಸಾಹೇಬ್ರ ಕೈಲೇ ಗುದ್ಲಿ ಪೂಜೆ ಮಾಡಿಸೋಣ. ಯಜಮಾನ್ರೆ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಹೇಳ್ಬೋದಾ? ಅಲ್ಲ ಕಣೋ, ತಪ್ಪು ತಿಳ್ಕೋದೇನೋ ಬಂತು. ನೀನು ಮಾತಾಡೋದು ತಿದ್ದಿ ಬುದ್ಧಿ ಪಾಠ ಹೇಳೋ ಥರ ಇರುತ್ತೆ. ತಪ್ಪೇನು ಮಾತಾಡಲ್ವಲ್ಲ, ಹೇಳೇನು? ಏನಿಲ್ಲ, CM ಸಾಹೇಬರು ಹೇಗೂ ರಾಜಕೀಯದಲ್ಲಿರೋರು. ಅವರು ಸುಮಾರು ಗುದ್ಲಿ ಪೂಜೆ ಮಾಡಿರ್ತಾರೆ, ಸುಮಾರು ಸ್ಕೂಲ್ಗಳು ಇನಾಗ್ರೇಷನ್ ಮಾಡಿರ್ತಾರೆ. ನಾವು ಕಟ್ತಾ ಇರೋ ಶಾಲೆ ಎಷ್ಟೋ ಮಕ್ಕಳಿಗೆ ದೇವಸ್ಥಾನ ಇದ್ದಂಗೆ. ಆ ದೇವಸ್ಥಾನದಲ್ಲಿ ಗುರುಗಳೇ ದೇವ್ರಿದ್ದಂಗೆ. ಅದಕ್ಕೆ ನಾವು ಯಾಕೆ ಸರ್ಕಾರಿ ಸ್ಕೂಲಲ್ಲಿ ಪಾಠ ಮಾಡ್ತಿರೋ ಗುರುಗಳನ್ನ ಕರೆಸಿ ಇನಾಗ್ರೇಷನ್ ಮಾಡಿಸ್ಬಾರ್ದು? ಫ್ಯಾಂಟಾಸ್ಟಿಕ್ ಐಡಿಯಾ. ಇದೆಲ್ಲ ನಿನ್ನ ತಲೆಗೆ ಹೆಂಗೆ ಬರುತ್ತೋ ಗೊತ್ತಾಗಲ್ಲ ಕಣ. ಅಂತ ಗುರುಗಳು ಎಲ್ಲಿ ಸಿಗ್ತಾರೋ, ಸಿಕ್ಕಿದ್ರೆ ಅವ್ರ ಕೈಲೇ ಇನಾಗ್ರೇಟ್ ಮಾಡಿಸೋಣ. ನಾವು ಮಾಡೋ ಕೆಲಸಕ್ಕೂ ಒಂದು ಅರ್ಥ ಸಿಕ್ಕುತ್ತೆ. ಆಯ್ತು ಯಜಮಾನ್. ಸುಬ್ಬು, ನಿನಗೆ ವಯಸ್ಸು ಚಿಕ್ಕದಾದರೂ ನೀನು ಆಡೋ ಮಾತುಗಳು, ಕೊಡೋ ಸಜೆಷನ್ಗಳು, ಮಾಡೋ ಕೆಲಸಗಳು ಅನುಭವಸ್ಥರು ಮಾಡೋ ಥರ ಇರುತ್ತೆ. ಪ್ರತಿಯೊಂದಕ್ಕೂ ಅನುಭವನೇ ಬೇಕಾಗಿಲ್ಲ, ಇನ್ನೊಬ್ಬರನ್ನ ನೋಡಿ ಕಲಿಯೋ ಪ್ರಬುದ್ಧತೆ ಇದ್ರೆ ಸಾಕು. ಅದು ನಿನಗಿದೆ. ಥ್ಯಾಂಕ್ಸ್ ಯಜಮಾನ್ರೆ, ತುಂಬ ದೊಡ್ಡ ಮಾತು. ಅಂದಾಗೆ ಸ್ಕೂಲ್ಗೆ ಯಾವ ಹೆಸರು ಇಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ನೀವು ಹೇಳೇ ಇಲ್ಲ. ನಮ್ಮ ಶಾಲೆಗೆ ಸಾಲು ಮರದ ತಿಮ್ಮಕ್ಕನ ಹೆಸರಿಡೋಣ ಅಂತ ಅನ್ಕೊಂಡಿದ್ದೀನಿ. ಮಕ್ಕಳಿಲ್ದಿದ್ರು ಮರಗಳನ್ನೇ ಮಕ್ಕಳು ಅಂತ ಅನ್ಕೊಂಡಿದ್ರು. ನಮ್ಮ ಶಾಲೆಯಲ್ಲಿರೋ ಪ್ರತಿಯೊಬ್ಬ ಮಗುಗೂ ಅವ್ರ ನೆರಳಿರುತ್ತೆ. ಆಗ್ಲಿ ಯಜಮಾನ್ರೆ, ತುಂಬ ಖುಷಿ ಆಯಿತು ನನಗಂತೂ. ಭೂಮಿ ಮೇಲೆ ಹಸಿರಿರೋವರೆಗೂ ಆ ತಾಯಿ ಹೆಸರು ಶಾಶ್ವತವಾಗಿರುತ್ತೆ. ಅವ್ರ ಹೆಸರು ಹೇಳೋಣ ಯಜಮಾನ್ರೆ. ಅಷ್ಟೇ ಅಲ್ಲ ಕಣೋ, ನಮ್ಮ ಶಾಲೆಗೆ ಪ್ರತಿಯೊಂದು ಬ್ಲಾಕ್ಗೂ ಒಬ್ಬೊಬ್ಬ ಮಹಾನ್ ವ್ಯಕ್ತಿ ಹೆಸರಿಡಬೇಕು. ಅದನ್ನ ನೀನೇ ಸಜೆಸ್ಟ್ ಮಾಡಬೇಕು. ಓ, ಇದು ತುಂಬ ಕಷ್ಟ ಯಜಮಾನ್ರೆ. ನಮ್ಮ ಮಣ್ಣಲ್ಲಿ ಹುಟ್ಟಿರೋ ಮಹಾನ್ ವ್ಯಕ್ತಿಗಳು ಒಬ್ಬರ ಇಬ್ಬರ, ಆ ಥರ ಒಂದೊಂದು ಬ್ಲಾಕ್ ಒಬ್ಬೊಬ್ರು ಹೆಸರು ಇಟ್ಕೊಂಡು ಹೋಗ್ಬೇಕು ಅಂತಂದರೆ ಕೋಟಿ ಕೋಟಿ ಶಾಲೆಗಳನ್ನ ಕಟ್ಟಬೇಕಾಗುತ್ತೆ. ಆದರೂ ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ ಯಜಮಾನ್ರೆ. ಒಂದು ಬ್ಲಾಕ್ಗೆ ಅಣ್ಣವ್ರ ಹೆಸರು, ಇನ್ನೊಂದು ಬ್ಲಾಕ್ಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಹೆಸರಿಡ್ಬೋದು, ಮತ್ತೊಂದು ಬ್ಲಾಕ್ಗೆ ನಮ್ಮ ರಾಣಿ ಚೆನ್ನಮ್ಮನ ಹೆಸರಿಡ್ಬೋದು. ನೋಡಿ ಯಜಮಾನ್ರೆ, ಏನಂತೀರಾ? ಏನಂತೀರಾ ಅಂದ್ರೆ ಏನು ಯಜಮಾನ್ರೆ, ನೀವು ಹೇಳಿದಕ್ಕೆಲ್ಲ ತಲೆ ಆಡಿಸ್ಬೇಕು ಅಷ್ಟೇ. ನೀನು ಹೇಳಿರೋದು ಕರೆಕ್ಟಾಗೇ ಇರುತ್ತೆ. ಕನ್ನಡ ಮಣ್ಣಿನ ಅನ್ನ ತಿಂದಿದ್ದೀವಿ. ಈ ಥರ ಬ್ಲಾಗ್ಗಳಿಗೆ ಮಹಾನ್ ವ್ಯಕ್ತಿಗಳ ಹೆಸರಿಟ್ರೆ ಕನ್ನಡ ತಾಯಿನೂ ಖುಷಿ ಆಗ್ತಾಳೆ. ಸರಿ, ನೋಡೋಣವಾ? ಓಕೆ ಸರ್, ನಾನಿನ್ನು ಬರ್ತೀನಿ. ನೀವು ಹೇಳಿರೋ ಎಲ್ಲ ಪಾಯಿಂಟ್ಸ್ನು ನೋಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಚೇಂಜಸ್ ಮಾಡಿ ಇನ್ನೊಂದು ಪ್ಲಾನ್ ತರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಅಯ್ಯೋ ದೇವ್ರೆ, ಇನ್ನೂ ಎಷ್ಟೊತ್ತಾಗುತ್ತೋ ಏನೋ.
ಇವತ್ತು ನಂದಿನಿ ಅಮ್ಮವ್ರನ್ನ ಸೇಫ್ ಆಗಿರೋ ಜಾಗಕ್ಕೆ ಶಿಫ್ಟ್ ಮಾಡಬೇಕಲ್ಲ. ಅಪ್ಪನೂ ಇನ್ನೂ ಕಾಲ್ ಮಾಡಿಲ್ಲ. ಅಲ್ಲಿ ಏನಾಗಿದೆಯೋ ಏನೋ. ಯಜಮಾನ್ರೆ ಹೊಡೋಣ. ಹೊರಡ್ಬೇಕಲ್ವಾ? ಯಾಕೋ ಈ ರಾಮಾಪುರದ ಗಾಳಿ ನಾನು ಹೋಗಕ್ಕೆ ಬಿಡ್ತಿಲ್ಲ. ಏನು ಮಾಡೋದು, ಕರ್ತವ್ಯ ನನ್ನ ಹೊರಡಿಸ್ತಾ ಇದೆ. ತಮ್ಗೇನು ಹೊರಡಿಸ್ತಾ ಇದೆ ಯಜಮಾನ್ರೆ? ಹೆಂಡ್ತಿನ? ಅಯ್ಯೋ ಯಜಮಾನ್ರೆ, ಏನಿಲ್ಲ, ಹಾಗೇನಿಲ್ಲ ಯಜಮಾನ್ರೆ. ಕಳ್ಳ, ಗೊತ್ತು ನನಗೆ. ತಡ ಮಾಡೋದು ಬೇಡ, ನಡಿ. ಅಮ್ಮ, ವರ ಕಾಲ್ ಮಾಡಿದ್ಲು, ವಿಷಯ ಗೊತ್ತಾಯ್ತು ತಾನೆ? ಗೊತ್ತಿಲ್ಲದೆ ಏನೋ, ಮೊದಲು ಫೋನ್ ಮಾಡಿದ್ದು ಅವಳು ನನಗೇನೆ. ಅವಳು ಇಂಥ ಸಿಹಿ ಸುದ್ದಿ ಇದ್ದಾಗ ಮೊದಲು ಈ ತಾಯಿನೇ ನೆನೆಸ್ಕೊಳ್ಳೋದು. ಏನತ್ತೆ, ಏನ್ ಸಮಾಚಾರ? ಸಿಹಿ ಸುದ್ದಿ ಅಂತಿದ್ದೀರಲ್ಲ, ಹೊಸ ಗೆಸ್ಟ್ ಏನಾದ್ರು ಬರ್ತಿದಾರಾ? ಅಯ್ಯೋ, ಈಗಿನ ಕಾಲದವರು ಮದುವೆ ಆದ ತಕ್ಷಣ ಮಕ್ಕಳು ಮಾಡ್ಕೊಳ್ಳಿ ಅಂದರೆ 3 ವರ್ಷ ಆಗಲಿ ಅಂತಾರೆ. ಅವ್ರು ಸಂತೋಷವಾಗಿರೋದಕ್ಕೆ 3 ವರ್ಷ ಆದ್ಮೇಲೆ ಮಕ್ಕಳಾಗ್ಲಿ ಅಂತಾರೆ. ಅಲ್ಲ, ಮಗು ನಗು ನೋಡೋದಕ್ಕಿಂತ ಸಂತೋಷ ಇನ್ನೇನಿರುತ್ತೆ ಅಂತೀನಿ. ಜೂರಾಗೆ ನಾವು ಅನ್ಕೊಂಡಿದ್ದಿದ್ರೆ ಒಂದೊಂದೇ ಮಗುಗೆ ಸುಮ್ಮನಾಗಬೇಕಾಗಿತ್ತು. ಸರಿ ಹೋಯ್ತು ಕಣಮ್ಮ. ಅಲ್ಲ, ಮಕ್ಕಳು ಬೇಡ ಅನ್ನೋರ್ಗೆ ಮಕ್ಕಳು ಮಾಡ್ಕೊಳ್ಳಿ ಅಂತೀರಾ, ಸೇರಕ್ಕೆ ರೆಡಿ ಇದೀವಿ ಅನ್ನೋರ್ಗೆ 3 ತಿಂಗಳು ದೂರ ಇರಿ, 6 ತಿಂಗಳು ದೂರ ಇರಿ ಅಂತೀರಾ. ಏನ್ ಲೆಕ್ಕಾಚಾರನೋ ನಿಮ್ದು. ಅದಕ್ಕೆ ಎಲ್ಲಿ ಹೋದ್ರು ಅಲ್ಲೇ ಬರ್ತಿರಲ್ಲ ನೀವು. ಅಲ್ಲ, ಅದೆಲ್ಲ ವಿಷಯ ಬಿಡಿ. ನೀವು ವರ ಯಾಕೆ ಕಾಲ್ ಮಾಡಿದ್ಲು ಅಂತ ಹೇಳಿ, ಏನ್ ಸಿಹಿ ಸುದ್ದಿ? ವರನ್ಗೆ ಬ್ಯಾಂಕಲ್ಲಿ ಪ್ರಮೋಷನ್ ಸಿಕ್ತಂತೆ, ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದ್ಲು. ಹೌದಾ? ನಮ್ ವರ ತುಂಬಾ ಬುದ್ಧಿವಂತೆ. ಅವಳು ಕಷ್ಟಪಟ್ಟಿದ್ದಕ್ಕೂ ಜೀವನದ ಎಕ್ಸಾಮ್ ಅಲ್ಲೂ ಗೆದ್ದಿದ್ದಾಳೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಗೆಲ್ತಾ ಇದ್ದಾಳೆ. ಮೇಡಮ್ ಅವರೇ, ಅವಳು ಜೀವನದ ಎಕ್ಸಾಮಲ್ಲಿ ಗೆಲ್ಲೋದಕ್ಕೆ ನೀವು ಕಾರಣ, ಈಗ ಎಕ್ಸಾಮಲ್ಲಿ ಗೆಲ್ಲೋದಕ್ಕೆ ಅವಳು ಗಂಡ ಕಾರಣ. ನಿಜ ಕಣೆ, ನಮ್ಮ ಅಳಿಯಂದ್ರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ, ಅದೇ ಸಮಾಧಾನ. ಆದರೂ ಅವ್ರ ಮನೆಗೆ ಹೋಗಿ ಮಾತಾಡೋಕ್ಕಾಗಲ್ಲ, ಸಂತೋಷನ ಹಂಚ್ಕೊಳಕ್ಕಾಗಲ್ಲ ಅನ್ನೋದೇ ದುಃಖ. ಆದರೂ ಹಳ್ಳಿಯ ಮಗಳು ಸಂತೋಷವಾಗಿರೋದನ್ನ ನೋಡೋದಕ್ಕೆ ಹೆಣ್ಣೆತ್ತ ತಾಯಿಂದಿರು ಕಾತುರದಿಂದ ಕಾಯ್ತಾ ಇರ್ತಾರೆ. ಆ ಸಂತೋಷನೇ ಬೇರೆ. ಇದೇ ಥರ ನಾನು ಸುಬ್ಬು ಜೊತೆ ಆಗಿರೋದನ್ನ ನೋಡೋದಕ್ಕೆ ನಮ್ಮ ಅಮ್ಮನೂ ಜೊತೆಗಿರ್ಬೇಕಾಗಿತ್ತು. ಅಮ್ಮ ಈಗ ಎಲ್ಲಿರ್ಬೋದು? ನಮ್ಮನ್ನ ನೋಡಕ್ ಯಾವಾಗ ಬರ್ಬೋದು? ಅಮ್ಮನ ಬಗ್ಗೆ ಯಾವ ವಿಚಾರನೂ ಗೊತ್ತಾಗ್ತಾ ಇಲ್ಲ. ಅಮ್ಮ ಇದ್ದಿದ್ರೆ ಅಮ್ಮನ ಜೊತೆ ತುಂಬಾ ಮಾತಾಡ್ತಾ ಇದ್ದೆ, ನನ್ನ ಸಂಸಾರದ ಬಗ್ಗೆ ಎಲ್ಲಾನು ಹೇಳ್ಕೊತಾ ಇದ್ದೆ.